ಟೈಮು ಪ್ಲೇಸ್. ಜಾತಕ ಅಂದ್ರೆ ಏನ್ ಹೇಳಿ, ನಾವು ಜಾತಕ ಹಾಕೋದು ಅವರ ಹುಟ್ಟಿದ ಸಮಯದಲ್ಲಿ ಗ್ರಹಗಳು ಎಲ್ಲೆಲ್ಲಿವೆ ಅನ್ನೋದನ್ನ ನೋಡಿ, ಗ್ರಹಗಳ ಪ್ಲೇಸ್ಮೆಂಟ್ ನ ನೋಡಿ ನಾವು ಜಾತಕವನ್ನ ಹಾಕ್ತಿವಿ. ಸೊ ಆ ಜಾತಕವನ್ನ ನೋಡಿ ಮೊದಲನೇದಾಗಿ ಬೇಸಿಕ್ ಆಗಿ ಎಲ್ಲ ರೀಡಿಂಗ್ಸ್ ನ ಕೊಡಬಹುದು, ಏನು ಕ್ಲಾರಿಟಿ ಬೇಕಾದ್ರೂ ಕೊಡಬಹುದು. ಒಂದು ಅಪ್ರಾಕ್ಸಿಮೇಟ್ಲಿ 70 to 80% ಕ್ಲಾರಿಟಿನ ಕೊಡಬಹುದು. 100% ಅಂತ ನಾನು ಹೇಳಲ್ಲ. ಯಾರು 99% ಜ್ಯೋತಿಷಿಗಳು 100% ಹೇಳಕ್ ಆಗಲ್ಲ. ಹಂಗೆ ಯಾರು ಹೇಳ್ತಾರೆ ಅಂದ್ರೆ ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಒಂದ್ 80% ಪ್ರಾಕ್ಟೀಸ್ ಮಾಡಿ ಒಂದ್ 80 to 90% ವರೆಗೂ ಎಳ್ಕೊಂಡು ಬರಬಹುದು. ಯಾಕೆಂದ್ರೆ ಇದು ಪ್ರಾಕ್ಟೀಸ್ ಇಂದ ಬರುವಂತದ್ದು. ಜಾತಕಗಳನ್ನ ನೋಡ್ಬೇಕು, ಸ್ಟಡಿ ಮಾಡ್ಬೇಕು. ಮತ್ತೆ ಒಂದಲ್ಲ ಸಾವಿರಾರು ಜಾತಕಗಳನ್ನ ನೋಡ್ತಾ ನಾವು ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಆ ಗ್ರಿಪ್, ಒಂದು ಈ ಪ್ಲೇಸ್ಮೆಂಟ್ ಹಿಂಗಿದ್ದಾಗ ಈ ತರ ಒಂದು ಆಗತ್ತೆ ಅನ್ನುವಂತ ಒಂದು ಅಧ್ಯಯನದ ಜೊತೆಗೆ ಪ್ರಾಕ್ಟೀಸ್. ಮಾತುಗಳನ್ನ ನಾನು ತುಂಬಾ ಇದರಿಂದ ಕೇಳ್ತಿದ್ದೆ. ಬಿಕಾಸ್ ಇಲ್ಲಿ ನೀವ್ ಹೇಳೋಂಥ ಪ್ರಿಡಿಕ್ಷನ್ ಅದೊಂದು ಅಧ್ಯಯನ ಜೊತೆಗೆ ಅದೊಂದು ಲೆಕ್ಕಾಚಾರ ಅಲ್ವಾ? ಸೊ ಆ ಲೆಕ್ಕಾಚಾರದಲ್ಲಿ ನಾವು ಎಷ್ಟು ಕರಾರುವಕ್ಕಾಗಿ ಇರ್ತೀವಿ ಅನ್ನೋದ್ರ ಮೇಲೆ ಆ ಪ್ರಿಡಿಕ್ಷನ್ಸ್ ಸಾಧ್ಯವಾಗತ್ತೆ. ಈಗ ನಮ್ಗೆ ಏನಾಗಿದೆ ಗೊತ್ತಾ, ಒಳ್ಳೊಳ್ಳೆ ಸಾಫ್ಟ್ವೇರ್ಗಳಿದೆ. ನಾನು ಜಾತಕವನ್ನ ಬರೆಯೋದಕ್ಕೆ ತುಂಬಾ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ ನಾವು. ಯಾಕೆಂದ್ರೆ ಜಾತಕ ಬರೆಯೋದು ಬೇಸಿಕ್ ರಾಶಿ ಚಾರ್ಟ್ ಏನಿದೆ ಅದನ್ನ ಬರೆಯೋದು ತುಂಬಾ ಈಸಿ, ಅದನ್ನ ಯಾರು ಬೇಕಾದ್ರೂ ಬರಿಬಹುದು. ಅದರ ಜೊತೆಗೆ ವರ್ಗ ಕುಂಡ್ಲಿಗಳು, ಇನ್ನು ಇನ್ ಡೆಪ್ತ್ ದಶಾಭುಕ್ತಿಗಳ ಲೆಕ್ಕಾಚಾರ, ಇದನ್ನೆಲ್ಲ ನೋಡೋದಕ್ಕೆ ನಮ್ಗೆ ಒಳ್ಳೊಳ್ಳೆ ಸಾಫ್ಟ್ವೇರ್ಗಳು ಬಂದಿದೆ. ಈಗ ನಾವು ಲೆಕ್ಕಾಚಾರದ ವಿಚಾರದಲ್ಲಿ ಇವಾಗ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಪ್ರೆಡಿಕ್ಟಿಂಗ್ ಪಾರ್ಟ್ ನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಹೋದಷ್ಟು ನಾವು ಎಕ್ಸ್ಪರ್ಟ್ಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಖಂಡಿತ.